ಈಗಾಗಲೇ ಯಾವ ರೀತಿಯಾಗಿ ಕೇಂದ್ರದ ಬಜೆಟ್ನಲ್ಲಿ ಒಂದ್ ಕಡೆ ಆದಾಯ ತೆರಿಗೆದಾರರಿಗೆ ಖುಷಿಯ ವಿಚಾರ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರಮುಖವಾಗಿ ಈಗಾಗಲೇ ನ್ಯೂ ಟ್ಯಾಕ್ಸ್ ರಿಜಿಮ್ ತೆಗೆದುಕೊಂಡಂತವರಿಗೆ ಒಂದು ರೀತಿಯ ಪರ ಇದ್ರೆ, ಇನ್ನೊಂದು ಕಡೆ ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿಗೆ ಬರುವ ಹಾಗೆ ಆ ರೀತಿಯ ಪ್ರಯತ್ನಗಳು ಕೂಡ ಕೇಂದ್ರದಿಂದ ನಡೀತಾ ಇದೆ ಅನ್ನುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೂ ಕೂಡ ಏನಾದರೂ ಸಂಶಯಗಳಿದ್ರೆ, ಡೌಟ್ ಇದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ರುದ್ರಮೂರ್ತಿ ಅವರು, ಈಗ ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದು. ನೀವು ಹೇಳಿದ ಒಂದೆರಡು ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆದ ವಿಚಾರಗಳು ಇದೆ ಇಲ್ಲಿ ಅಂತ ಹೇಳಿ. ಒಂದ್ ಕಡೆ IT ರೀಓಪನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಯಾವ ರೀತಿಯಾಗಿತ್ತು, ಈಗ ಏನ್ ಚೇಂಜಸ್ ಆಗಿದೆ ನೋಡಿ. ಕ್ಲಿಯರ್ ಕಟ್ ಆಗಿ ಈ ಸಲ ಬಜೆಟ್ ನಲ್ಲಿ ಹೇಳ್ತಾ ಇದ್ದಾರೆ, ಏನಾನ ನಿಮ್ಮ ತೆರಿಗೆಯನ್ನ ಕಟ್ಟಿದ್ದೀರಾ ಅದು ಕರೆಕ್ಟ್ ಆಗಿದೆಯಾ, ಇದನ್ನ ರೀಓಪನ್ ಮಾಡಿ ರೀಅಸೆಸ್ ಮಾಡಬೇಕು. ಈಗ ನಂದು ಆಲ್ರೆಡಿ ಅಸೆಸ್ಮೆಂಟ್ ಆಗಿದೆ, ನನ್ನ ಪ್ರಕಾರ ನಾನು ತೆರಿಗೆ ಕಟ್ಟಬೇಕಾಗಿದ್ದು 2 ಲಕ್ಷ, ಬಟ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳ್ತಾರೆ ಇಲ್ಲ ನೀವು 4 ಲಕ್ಷ ಕಟ್ಟಬೇಕು ಅಂತ. ಸೊ ರೀಓಪನಿಂಗ್ ಅಥವಾ ರೀಅಸೆಸ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಮಾಡಬೇಕು ಅಂದರೆ ಮುಂಚೆ ಅಪ್ ಟು 7 ಇಯರ್ಸ್ವರೆಗೂ ಅವ್ರಿಗೆ ಕಾಲಾವಕಾಶ ಇತ್ತು. ಈ ಸಲ ಹೇಳ್ತಾ ಇದ್ದಾರೆ ಬರೀ ಅಪ್ ಟು 3 ಇಯರ್ಸ್ ಮಾತ್ರ ರೀಓಪನಿಂಗ್ ಅಥವಾ ರೀಅಸೆಸ್ಮೆಂಟ್ ಮಾಡಬೇಕು. ಅದು ಯಾವಾಗ ಅಂದರೆ 50 ಲ್ಯಾಕ್ಸ್ ಅಥವಾ ಅದಕ್ಕೂ ಜಾಸ್ತಿ ತೆರಿಗೆಯ ಡಿಫರೆನ್ಸ್ ಇರಬೇಕು. ಈಗ ನನ್ನ ಪ್ರಕಾರ 25 ಲಕ್ಷ ಟ್ಯಾಕ್ಸು, ಗೌರ್ಮೆಂಟ್ ಪ್ರಕಾರ 1 ಕೋಟಿ ಟ್ಯಾಕ್ಸ್ ಕಟ್ಟಬೇಕು ಅಂತಿದ್ದಾಗ ಆ ಡಿಫರೆನ್ಸ್ ಏನಿದೆ ಅದು 50 ಲ್ಯಾಕ್ಸ್ ಆರ್ ಮೋರ್ ಆಗಿದ್ದಾಗ ಮಾತ್ರ ಈ ರೀಓಪನಿಂಗ್ ಮತ್ತು ರೀಅಸೆಸ್ಮೆಂಟನ್ನು ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ತೆರಿಗೆಗಳ ಹರಾಸ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ನಾನು ಡೈಲಿ ಓಡಾಡಬೇಕು, ಅಲ್ಲಿ ಹರಾಸ್ಮೆಂಟ್ ನಡೀತಾ ಇದೆ, ನನಗಲ್ಲಿ ಆಗ್ತಾ ಇಲ್ಲ, ಇದು ಖಂಡಿತವಾಗ್ಲೂ ಆಗಿದ್ವು. ಸೊ ಇದು ಖಂಡಿತವಾಗ್ಲೂ ಸಡಲೀಕರಣ ಆಗ್ತಾ ಇದೆ. ಸೊ ರೀಓಪನಿಂಗ್ ಮತ್ತೆ ರೀಅಸೆಸ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದು ಕೇವಲ ಅಪ್ ಟು 3 ಇಯರ್ಸು, ಅದು ತೆರಿಗೆಯ ಎಸ್ಕೇಪ್ ಆಗಿರುವಂತಹ ತೆರಿಗೆ ಏನಿದೆ ಅದು 50 ಲ್ಯಾಕ್ಸ್ ಆರ್ ಅಬೌವ್ ಇದ್ರೆ ಮಾತ್ರ. ಅಂದರೆ ಬರೀ 2 ಲ್ಯಾಕ್ಸ್ ಡಿಫರೆನ್ಸ್ ಇದೆ, 5 ಲ್ಯಾಕ್ ಡಿಫರೆನ್ಸ್ ಇದೆ, 10 ಲ್ಯಾಕ್ ಡಿಫರೆನ್ಸ್ ಇದೆ, ಅಥವಾ 50 ಲ್ಯಾಕ್ಗೂ ಒಳಗಡೆ ಡಿಫರೆನ್ಸ್ ಇದೆ ಅಂದರೆ ಈ ರೀಓಪನಿಂಗ್ ರೀಅಸೆಸ್ಮೆಂಟ್ಗೆ ಅವಕಾಶ ಇಲ್ಲ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಇದರ ಜೊತೆಗೆ ಇವತ್ತು ಈ TDS ಇ ಕಾಮರ್ಸ್ ಬಿಸ್ನೆಸ್ ಆನ್ಲೈನ್ ಮುಖಾಂತರ ಮಾಡೋರಿಗೆ ಮುಂಚೆ 1% TDS ಇತ್ತು, ಇವಾಗ ಅದನ್ನು 0.1% ಮಾಡಿದ್ದಾರೆ. ಅಂದರೆ ಹತ್ತತ್ರ 90% TDS ಕಡಿಮೆ ಆಗಿರೋದ್ರಿಂದ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೂ ಕೂಡ ಉತ್ತೇಜನವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಣ್ಣ ಅಂಶಗಳನ್ನು ನಾವು ನೋಡ್ತೀವಿ ಅಂದರೆ ಬೈಬ್ಯಾಕ್ ಶೇರ್ ಅಥವಾ ಬೈಬ್ಯಾಕ್ ಮಾಡಿದಾಗ ಮುಂಚೆ ಕಂಪನಿಗಳು ಟ್ಯಾಕ್ಸ್ ಕಟ್ತಾ ಇದ್ವು, ಇವಾಗ ಬೈಬ್ಯಾಕ್ ಆದಾಗ ಶೇರ್ ಹೋಲ್ಡರ್ ಕೈಯಲ್ಲಿ ಟ್ಯಾಕ್ಸ್ ಆಗುತ್ತೆ. ಮುಂಚೆ ಏನಾಗೋದು ಅಂದರೆ ಡಿವಿಡೆಂಟ್ ಇನ್ಕಮ್, ನೀವು ಯಾವ್ದಾನ ಕಂಪನಿಯಲ್ಲಿ ಶೇರ್ಸ್ಗಳಲ್ಲಿ ಹೂಡಿಕೆ ಮಾಡಿದಾಗ ನಿಮಗೆ ಬರುವಂತಹ ಡಿವಿಡೆಂಟ್ ಆದಾಯ ಏನಿತ್ತು ಅದು ಮುಂಚೆ ಕಂಪನಿ ಹತ್ರ ಟ್ಯಾಕ್ಸ್ ಆಗ್ತಾ ಇತ್ತು, ಶೇರ್ ಹೋಲ್ಡರ್ಗೆ ಎಕ್ಸಮ್ಟ್ ಆಗಿತ್ತು. ಈಗ ಶೇರ್ ಹೋಲ್ಡರೇ ಟ್ಯಾಕ್ಸ್ ಕಟ್ತಾರೆ, ಕಂಪನಿ ಏನು ಕಟ್ಟೋದಿಲ್ಲ ಅಂತ. ಅದೇ ಥರನೇ ಈ ಬೈಬ್ಯಾಕ್ ಏನಾಗಿದೆ, ಮುಂಚೆ ಇವಾಗ ಏನು ಕಂಪನಿಗಳು ಕಟ್ಟಬೇಕಿತ್ತು ಅದು ಇವಾಗ ಶೇರ್ ಹೋಲ್ಡರ್ ಕೈಯಲ್ಲೇ ಕಟ್ಟಬೇಕು ಅಂತ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈ ಬಜೆಟ್ ನಲ್ಲಿ ಅವರು ಕ್ಲಿಯರ್ ಕಟ್ ಆಗಿ ಎಂಪ್ಲಾಯ್ಮೆಂಟ್ ಕಡೆಗೆ ಖಂಡಿತವಾಗ್ಲೂ ಫೋಕಸ್ ಮಾಡಿದ್ದಾರೆ. ಯಾಕೆ ಇದನ್ನ ಹೇಳ್ತಿದ್ದೀನಿ, ನಾನು ಮಾತನಾಡಿಸ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಕಾಲರ್ಸ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ. HD ಕೋಟೆಯಿಂದ ಮಲ್ಲಿಕಾರ್ಜುನ ಅನ್ನೋರು ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಬಜೆಟ್ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ, ಏನಾದ್ರೂ ಪ್ರಶ್ನೆ ಇದೆಯಾ? ಅದೇ ಈಗ ಚಿನ್ನ ಬೆಳ್ಳಿ ಇಳಿಕೆ ಅಂತಿದೆಯಲ್ಲ ಮೇಡಮ್, ಹೆಂಗೆ ಅಂತ. ಒಳ್ಳೆ ಪ್ರಶ್ನೆ ಕೇಳ್ತಿದ್ದೀರಾ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ಮೊದಲನೇದಾಗಿ ಈ ಆಮದು ಶುಲ್ಕ ಅಥವಾ ಕಸ್ಟಮ್ ಡ್ಯೂಟಿ ಅಂತ ನಾವೇನು ಕರಿತೀವಿ, ನೀವು ಚಿನ್ನವನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಂಡ್ರೆ 10% ಅದಕ್ಕೆ ನೀವು ಆಮದು ಶುಲ್ಕವನ್ನು ಕಟ್ಟಬೇಕಿತ್ತು. ಈಗ ಅದನ್ನು ಕೇವಲ 6%ಗೆ ಮಾಡಿದ್ದಾರೆ. ಅಂದರೆ ಹತ್ತತ್ರ 40% ರಿಡಕ್ಷನ್ ಆಗಿದೆ. ನಮಗೇನು ಅನ್ಸತ್ತೆ ಹತ್ತಿರೋದು 6 ಆಯಿತು ಅಂದರೆ ಬರೀ 4% ಕಡಿಮೆ ಆಯಿತು ಅಂತ, ಬಟ್ ಒಟ್ಟಾರೆ ಪರ್ಸೆಂಟೇಜ್ ವಯಸ್ಸಲ್ಲಿ ತಾವು ನೋಡ್ತು ಅಂದರೆ ಮುಂಚೆ ಇರೋದಕ್ಕೂ ಇವತ್ತಿಗೂ ನೀವು ಆ 40% ಕಸ್ಟಮ್ ಡ್ಯೂಟಿಯ ರಿಡಕ್ಷನ್ ಆಗಿದೆ. ಅಂದರೆ 6% ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹೇಳಬೇಕು ಅಂದರೆ ಚಿನ್ನ ಬೆಳ್ಳಿಯ ರೇಟ್ಗಳಲ್ಲಿ ಈ ಕಸ್ಟಮ್ ಡ್ಯೂಟಿ ಕಡಿಮೆ ಆಗಿರೋದ್ರಿಂದ ಕಡಿಮೆ ಆಗುತ್ತೆ. ಖುಷಿ ವಿಚಾರ ಹೇಳ್ತಿದ್ದೀರಿ. ಖಂಡಿತ. ಆದ್ರೆ ಏನಾಗುತ್ತೆ ಅಂದ್ರೆ ಈಗ ದೀಪಾವಳಿ ಆಲ್ರೆಡಿ ಬರ್ತಿರೋದ್ರಿಂದ ಚಿನ್ನ ಬೆಳ್ಳಿ ಡಿಮ್ಯಾಂಡು ಜಾಸ್ತಿ ಆಗ್ಬಿಡುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಅಷ್ಟೇ ಇದ್ದಾಗ ಪ್ರೈಸ್ಗಳು ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಕಡೆ ಖುಷಿ ಸಮಾಚಾರ. ಹಾಗೂ ಇವತ್ತು ನೀವು ಶೇರ್ ಮಾರ್ಕೆಟ್ ನೋಡಿದ್ರು ಕೂಡ ಟೈಟಾನ್, ತಂಗಮಾಯಿಲ್ ಜುವೆಲರ್ಸ್, ಈ ತರ ಗೋಲ್ಡ್ ರಿಲೇಟೆಡ್ ಜ್ಯುವೆಲರಿ ಕಂಪನಿಗಳೆಲ್ಲ ಮೇಲ್ ಹೋಗ್ತಾ ಇದ್ವು. ಸೊ ಖಂಡಿತವಾಗ್ಲೂ ಒಂದು 3-4% ಗೋಲ್ಡ್ ಸಿಲ್ವರ್ ರೇಟ್ಗಳಲ್ಲಿ ಕಡಿಮೆ ಆಗೋದಕ್ಕೆ ಇದು ಕಾರಣ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಮ್ಮ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ ಜಯನಗರದಿಂದ ವಿಶ್ವನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವಿಶ್ವನಾಥ್ ಅವರೇ, ಏನ್ ಪ್ರಶ್ನೆ ಇದೆ? ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ. ನಾ ಇಂಡಿವಿಜುವಲ್ ರುದ್ರಮೂರ್ತಿ ಅವರು ಕೊಡಿ. ಹೇಳಿ ಮಾತಾಡಿ. ಇಂಡಿವಿಜುವಲ್ IT ಪೇಯರು ಪ್ರಶ್ನೆ ಕೇಳಿ ನೇರವಾಗಿ. IT ಪೇಯರು TDS ರೆಂಟ್ ಮೇಲೆ ಯಾವ ಇದರಿಂದ ಆಗುತ್ತೆ ಮೇಡಮ್? ನನ್ನ ಹತ್ರ 3 ಇಂಡಿವಿಜುವಲ್ ಪ್ರಾಪರ್ಟಿ ನಂಬರ್ಸ್ ಇದೆ, 50/1 ಆ ಥರ ಇದೆ. 3ಕ್ಕೂ ಡಿಡಕ್ಟ್ ಆಗತ್ತಾ? TDS ಯಾವ ರೇಂಜಲ್ಲಿ ಇರ್ತೀವಿ ಸರ್ ನಾವು?
ನೋಡಿ, ನೀವು ರೆಂಟ್ ಡಿಡಕ್ಷನ್ ಏನಿದೆ ಇವಾಗ TDS ನಾರ್ಮಲಿ ನೀವು ಪೇಮೆಂಟ್ ಮಾಡುವಾಗ ಏನು ಜನರಲ್ ಆಗಿ ರೆಂಟ್ ಡಿಡಕ್ಷನ್ ನಡೆಯುತ್ತೆ ಅಷ್ಟೇ ಇರುತ್ತೆ. ಈ ಇನ್ಕಮ್ ಟ್ಯಾಕ್ಸಲ್ಲಿ ನಿಮಗೆ TDS ಆನ್ ರೆಂಟಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ. ಸೊ ಬೈ ಡಿಫಾಲ್ಟ್ ನಿಮಗೆ ರೆಂಟ್ ಪೇಯರ್ ಏನಿರ್ತಾರೆ ಅವರೇ ನಿಮಗೆ ಬೈ ಡಿಫಾಲ್ಟ್ TDS ಮತ್ತು ಅವರ ಏನು ರೆಂಟ್ ಬರ್ತಾ ಇರುತ್ತೆ ಅದರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಹೋಗುತ್ತೆ. ಸೊ ಅಷ್ಟೇ ರೆಂಟ್ಗೆ ಏನು TDS ಮುಂಚೆ ಇತ್ತು ಅಷ್ಟೇ ಇರುತ್ತೆ, ಯಾವುದೇ ರೀತಿಯಾದ ಬದಲಾವಣೆ ಇಲ್ಲ. ಬರೀ ಕಾಮರ್ಸ್ ಟ್ರಾನ್ಸಾಕ್ಷನ್ಸ್ ಮೇಲೆ ಮಾತ್ರ TDS ಅನ್ನು ಕಡಿಮೆ ಮಾಡಿದ್ದಾರೆ. ಡಿಪೆಂಡಿಂಗ್ ಅಪಾನ್ ಸೆಕ್ಷನ್ 192, 194 ಇದರಲ್ಲಿ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ನೋಡಿದ್ರೆ ಅವ್ರು ಯಾವುದರಲ್ಲಿ ಎಷ್ಟು ರೆಂಟ್ ಬರುತ್ತೆ ಆ ಬೇಸಿಸ್ ಮೇಲೆ ಬರುತ್ತೆ. ಸೊ ಯಾವುದೇ ರೀತಿಯಾದ ಬದಲಾವಣೆಗಳು ಈ ಬಜೆಟ್ನಲ್ಲಿ ಮಾಡಿಲ್ಲ. ಹೋದ ವರ್ಷ ಇರೋದೇ ಕಂಟಿನ್ಯೂ. ಭಾರತಿ ಅನ್ನೋ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಭಾರತಿ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್, ಇದು ನಮ್ಗೆ 65 ಏಜ್ ಆಗಿದೆ. 10,000 ರೂಪಾಯಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ನಾನು. 10 ಲಕ್ಷ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಮಂತ್ಲಿ ಬಡ್ಡಿ ತಗೊಂತಾ ಇದ್ದೀನಿ ನಾನು. ಅದಕ್ಕೆ ಟ್ಯಾಕ್ಸ್ ಇಟ್ಕೊಂತಾರ ಮೇಡಮ್? ಅದು ನನಗೆ ಈಗ ಗೊತ್ತಾಯ್ತಿಲ್ಲ ನನಗೆ. ನೋಡಿ, ಅಪ್ ಟು 10,000 ರೂಪೀಸ್ವರೆಗೂ ನಿಮಗೆ ಇಂಟ್ರೆಸ್ಟ್ ಇನ್ಕಮ್ ಬಂದರೆ ಎಕ್ಸಂಪ್ಷನ್ ಇದೆ. ಅದರ ಮೇಲ್ಗಡೆ ಬಂತು ಅಂದರೆ ರೆಗ್ಯುಲರ್ ಸ್ಲ್ಯಾಬ್ ಮುಖಾಂತರ ಇವಾಗ ನಾವೇನು ಹೇಳ್ತಾ ಇದ್ದೀವಿ 0 to 3 lakh rupees ನಿಲ್ಲು, 3 to 7 lakh rupees 5% ಆ ರೇಟನ್ನೇ ಅಪ್ಲೈ ಆಗ್ತಾ ಬರುತ್ತೆ. ಸೊ ಇವಾಗ ಇವ್ರು ನಾನು ಒಂದು 10 ಲಕ್ಷ ಬ್ಯಾಂಕ್ಗೆ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಉದಾಹರಣೆಗೆ ನಾನು ಜಸ್ಟ್ ಕ್ಯಾಲ್ಕುಲೇಷನಲ್ಲೇ 7% ಬಡ್ಡಿ ಅಂತ ವರ್ಷಕ್ಕೆ ಲೆಕ್ಕ ಹಾಕಿದ್ರು ಕೂಡ ಒಂದು 70,000 ರೂಪಾಯಿ ಬರುತ್ತೆ. ಸೊ 10,000 ರೂಪೀಸ್ವರೆಗೂ ಕೂಡ ಅವ್ರಿಗೇನು ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ 10,000 ರೂಪೀಸ್ವರೆಗೂ ಕೂಡ ಎಕ್ಸಂಪ್ಷನ್ ಇರುತ್ತೆ. ಬೇರೆ ಇನ್ಕಮ್ ಏನಾನ ಇದೆಯಾ ಅವ್ರದ್ದು ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ನೋಡ್ಬಿಟ್ಟು ಈ ಸ್ಲ್ಯಾಬ್ಸ್ ಏನು ಅಪ್ಲೈ ಆಗುತ್ತೆ ಆ ರೇಟ್ಸ್ಗಳು ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ರಾಮಚಂದ್ರ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ರುದ್ರಮೂರ್ತಿ ಅವರೇ. ನಮಸ್ಕಾರ, ಹೇಳಿ ರಾಮಚಂದ್ರ ಅವರೇ. ಸರ್, ಈಗ ನ್ಯೂ ಟ್ಯಾಕ್ಸ್ ರೆಜಿಮ್ ನಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಏನಾದ್ರು ಅಡಿಷನಲ್ ಬೆನಿಫಿಟ್ ಉಂಟಾ? ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಓಲ್ಡ್ ಟ್ಯಾಕ್ಸ್ ರಿಜಿಮ್, ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಅವ್ರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ನೀವು ಸೀನಿಯರ್ ಸಿಟಿಸನ್ ಆಗಿ ಅಥವಾ ನೀವೇನಾನ ಎಂಪ್ಲಾಯಿ ಐದರ್ ನೀವು ಪುರುಷರಾಗಿರಿ ಮಹಿಳೆಯರಾಗಿರಿ ಯಾವುದೇ ಬದಲಾವಣೆಗಳಿಲ್ಲ. ಏಜ್ ಬೇಸಿಸ್ ಅಲ್ಲಿ ನಾವು ಯಾವುದೇ ಸ್ಲ್ಯಾಬ್ ವ್ಯತ್ಯಾಸ ಮಾಡೋದಿಲ್ಲ, ಸ್ಲ್ಯಾಬ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇವತ್ತೊಬ್ಬರು ಪ್ರಶ್ನೆನೂ ಕೂಡ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಬಜೆಟ್ ಆದ್ಮೇಲೆ ಕೇಳಿದ್ರು, ನೀವು ಈ ಬಜೆಟ್ ಅಲ್ಲಿ ಸೀನಿಯರ್ ಸಿಟಿಸನ್ಗೆ ಏನು ಕೊಟ್ಟಿದ್ದೀರಾ ಅಂದ್ರು. ಅದಕ್ಕೆ ಅವ್ರು ತುಂಬಾ ಸಿಂಪಲ್ ಆಗಿ ಉತ್ತರ ಕೊಟ್ಟರು, ನಾವು ಈ ಬಜೆಟ್ ಅಲ್ಲಿ ಎಲ್ಲ ಏನೇನು ಕೊಟ್ಟಿದೀವೋ ಅದು ಸೀನಿಯರ್ ಸಿಟಿಸನ್ಗೂ ಅಪ್ಲೈ ಆಗುತ್ತೆ ಅಂದ್ರು. ಅಂದ್ರೆ ನಾವು ತಾರತಮ್ಯ ಮಾಡ್ತಾ ಇಲ್ಲ, ನೀವು ಸೀನಿಯರ್ ಸಿಟಿಸನ್ ಆಗಿ ಆಗದೆ ಇರಿ, ಈ ಬೆನಿಫಿಟ್ಸ್ ಎಲ್ಲಾನು ನಾವು ಎಲ್ಲರಿಗೂ ಕೊಡ್ತಾ ಇದೀವಿ ಅನ್ನೋದನ್ನ ಹೇಳಿದ್ರು. ಸೊ ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ, ನೀವು ಸೀನಿಯರ್ ಸಿಟಿಸನ್ ಆಗಿ ಆಗದೆ ಇರಿ, ಯಾವುದೇ ವ್ಯತ್ಯಾಸ ಇಲ್ಲ. ಓಕೆ, ಫೈನಲ್. ನೀವು ಹೇಳ್ತಾ ಇದ್ರಿ ಅಂದ್ರೆ ಉದ್ಯೋಗದಾತರಿಗೆ ಕೂಡ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಫೋಕಸ್ ಮಾಡಿದ್ದಾರೆ ಅಂತ ಹೇಳಿ ಕಾರಣಗಳನ್ನು ಕೂಡ ನೀವು ಹೇಳ್ತಾ ಇದ್ರಿ. ಖಂಡಿತ. ನೋಡಿ, ಈ ಬಜೆಟ್ ನಲ್ಲಿ ಯಾಕಂದ್ರೆ ಆಪೋಸಿಷನ್ ಯಾವಾಗ್ಲೂ ಕೇಳ್ತಿದ್ದಿದ್ ಮೋದಿ ಅವರಿಗೆ ನೀವು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ ಅಂತ. ಬರೀ ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಹೊಸ ಉದ್ಯೋಗ ಸೃಷ್ಟಿಗೋಸ್ಕರ 2 ಲಕ್ಷ ಕೋಟಿ ರೂಪಾಯಿಗಳನ್ನ ಈ ಬಜೆಟ್ ನಲ್ಲಿ ಮೀಸಲಾಗಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 5 ಇಯರ್ಸ್ಗೆ ಈ 2 lakh crore ಸ್ಪೆಂಡ್ ಮಾಡ್ತಾರೆ. ಹಾಗೂ ಇದರಿಂದ 4 ಕೋಟಿ ಯುವ ಜನತೆಗೆ ಈ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೆ ಇದು ಉಪಯೋಗ ಆಗುತ್ತೆ. ಇದು ಖಂಡಿತವಾಗ್ಲೂ ಇವತ್ತು ಬಂದಿರುವಂತ ಬಜೆಟ್ ನಲ್ಲಿ ಎಂಪ್ಲಾಯ್ಮೆಂಟ್ ಸೃಷ್ಟಿಗೋಸ್ಕರ ಖಂಡಿತವಾಗ್ಲೂ ಪಾಸಿಟಿವ್ ಅಂಶ ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗದಾತರ ವಿಚಾರನ ಗಮನಿಸಿದ್ರೆ ಫಸ್ಟ್ ಅಂದ್ರೆ ಯಾರು ಗವರ್ಮೆಂಟ್ ಜಾಬ್ ಫಸ್ಟ್ ಮಾಡ್ತಾರೋ ಅಂತವರಿಗೂ ಕೂಡ ಒಂದಷ್ಟು ಅವ್ರ ಬೆನಿಫಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ, ಮೊದಲ ಸ್ಯಾಲರಿಯ ವಿಚಾರ. ಖಂಡಿತ. ಇದರಲ್ಲೂ ಕೂಡ ನಾವು ಅವರ ಸ್ಯಾಲರಿಯನ್ನ ಪೇಮೆಂಟ್ ಮಾಡ್ತೀವಿ ಫಸ್ಟ್ ಇಯರ್ ಅಲ್ಲಿ, ಆದ್ರೆ ಅವ್ರು ಅಟ್ಲೀಸ್ಟ್ 1 year ಆಫ್ ದೇರ್ ಎಂಪ್ಲಾಯ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಪ್ಲಸ್ ಅದಕ್ಕೆ ಆದಂತಹ ಅಸೆಸ್ಮೆಂಟ್ ಮಾಡುವಂತಹ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಖಂಡಿತವಾಗ್ಲೂ ಎಂಪ್ಲಾಯ್ಮೆಂಟ್ ಸೃಷ್ಟಿಗೋಸ್ಕರ ಅವ್ರೇನ್ ಮಾಡಬೇಕು ಅಂತ ಇದ್ದಾರೆ. ಹಾಗೂ ಇಟ್ಟಿರುವಂತ ಔಟ್ಲೇ ಅಥವಾ ಏನ್ ಖರ್ಚಿದೆ 2 ಲಕ್ಷ ಕೋಟಿ ಅದೇನು ಕಡಿಮೆ ಅಲ್ಲ. ಸೊ 2 lakh crores ಅನ್ನ ನೆಕ್ಸ್ಟ್ 5 yearsಗೋಸ್ಕರ ಎರಡಕ್ಕೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಆಲ್ರೆಡಿ ಇರೋರು ಏನಿದ್ದಾರೆ ಅವರ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಒಂದು ಭಾಗ ಆಯಿತು ಅಂದರೆ, ಮತ್ತೊಂದು ಭಾಗದಲ್ಲಿ ಹೊಸ ಎಂಪ್ಲಾಯ್ಮೆಂಟ್ ಸೃಷ್ಟಿಗೋಸ್ಕರನೂ ಕೂಡ ಅವರು ಈ 2 lakh crore ಔಟ್ಲೇ ಆಗಿಟ್ಟಿದ್ದಾರೆ. ಇದರಿಂದ ಹತ್ತತ್ರ 4 ಕೋಟಿ 4.1 crore ಯುವ ಜನತೆಗೆ ಇದರ ಲಾಭವನ್ನ ಪಡೀತೀವಿ ಅನ್ನೋದನ್ನು ಕೂಡ ಇಡ್ತಾ ಇದ್ದಾರೆ ಬಜೆಟ್ ನಲ್ಲಿ. ನಾನು ಇನ್ನು ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನಾರ್ಮಲ್ ಆಗಿ ನ್ಯೂ ರೆಜಿಮ್ ಅಲ್ಲಿ ನಾವು ಗಮನಿಸಿದ್ರೆ ಯಾವುದೇ ರೀತಿ ಇನ್ಶೂರೆನ್ಸ್ ಬೇಡ ಅಥವಾ ಈ ರೀತಿ ಅಂತ ರೆಂಟ್ಗಳನ್ನು ಕೊಡುವಂಥದ್ದು ಆ ಥರದ್ದು ಬೇಡ. ಹಾಗಾದ್ರೆ ಇದು ಒಂದು ರೀತಿಯ ಪರಿಣಾಮ ಬೀರೋದಿಲ್ವಾ? ಈಗ ಸಾಕಷ್ಟು ಜನ ಇನ್ಶೂರೆನ್ಸ್ ಮಾಡಿಸ್ತಾರೆ ಅಂತಹ ಕಂಪನಿಗಳ ಮೇಲೆ, ಅಥವಾ ಈಗ ಶೇರ್ ಹೋಲ್ಡರ್ ಆಗುತ್ತೆ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಯಾವ ರೀತಿಯಾಗಿರುತ್ತೆ? ಖಂಡಿತ ಇದು ಈ ಸಲದ ಬಜೆಟ್ ಅಲ್ಲ. ಈ ನ್ಯೂ ಟ್ಯಾಕ್ಸ್ ರೆಜಿಮ್ ಅಂತ ಏನು ತಂದ್ರು ಅವಾಗ್ಲೇನೆ ಏನಾಯ್ತು ಅಂದ್ರೆ, ನೀವು ಎಲ್ಲಾನ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡಿ,
ನಮಗೆ ನೀವು ಏನು ಟೋಟಲ್ ಆಗಿ ನಿಮಗೇನು ಲಿಮಿಟ್ ಆಫ್ ಎಕ್ಸಂಪ್ಷನ್ ಇದೆ ಅದನ್ನೇ ನಿಮಗೆ ಕೊಡೋದು, ಸ್ಪೆಸಿಫಿಕ್ ಆಗಿ ನಿಮಗೇನು ಎಕ್ಸ್ಟ್ರಾ ಕೊಡಲ್ಲ. ಹಾಗೂ ನೀವು ಓಲ್ಡ್ ಟ್ಯಾಕ್ಸ್ ರಿಜಿಮನ್ನು ನೋಡಿದ್ರೆ ಅಲ್ಲಿ ನಿಮಗೆ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಬರೀ 2.5 ಲಕ್ಷ ಇದೆ, ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ 3 ಲಕ್ಷ ಇದೆ. ಹಾಗೂ ನಿಮ್ಮಲ್ಲಿ ಈ ಸಲ ಬಜೆಟ್ನಲ್ಲೂ ಕೂಡ ಓಲ್ಡ್ ಟ್ಯಾಕ್ಸ್ ರಿಜಿಮ್ಗೆ ಏನೇ ಬದಲಾವಣೆ ಮಾಡಲಿಲ್ಲ. 17,500 ರೂಪಾಯಿ ತೆರಿಗೆಯಲ್ಲಿ ವಿನಾಯಿತಿಯನ್ನು ಬರೀ ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಕೊಡ್ತಾ ಇದ್ದಾರೆ. ಆಲ್ರೆಡಿ ನಾನು ಹೇಳ್ದಂಗೆ 70% ಜನ ಆಲ್ರೆಡಿ ಅದಕ್ಕೆ ಶಿಫ್ಟ್ ಆಗೋಗಿದ್ದಾರೆ. ಸೊ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಟ್ಯಾಕ್ಸೇಷನ್ ಬೆನಿಫಿಟ್ಗೋಸ್ಕರ ಏನು ಮಾಡ್ತಿದ್ರೆ ಅದು ಇವಾಗ ಮಾಡಿ ಬಿಡಿ, ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಯಾವುದೇ ರೀತಿಯಾದ ಪರಿಗಣನೆ ಇಲ್ಲ. ಹಾಗೂ ಇದರಿಂದ ಇನ್ನೊಂದು ನಾವೇನು ಹೇಳ್ಬೋದು, ಮುಂಚೆ ಏನಾಗ್ತಾ ಇತ್ತು, ಯಾರ್ಯಾರು ಸೇವಿಂಗ್ ಮಾಡ್ತಾರೋ ಅವ್ರ ದುಡ್ಡೆಲ್ಲ ಬರೀ ಬ್ಯಾಂಕ್ಗೆ ಹೋಗ್ತಾ ಇತ್ತು. ಇವಾಗ ಆ ದುಡ್ಡೆಲ್ಲ ಏನಾಗ್ತಾ ಇದೆ, ಮ್ಯೂಚುವಲ್ ಫಂಡ್ ಶೇರ್ಸ್ಗಳ ಕಡೆ ಹೋಗ್ತಾ ಇದೆ. ಸೊ ಒಟ್ಟಾರೆ ಬಜೆಟ್ ಅಲ್ಲಿ ಇವತ್ತು ತುಂಬಾ ಇಂಪಾರ್ಟೆಂಟ್ ಅಂದ್ರೆ STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರು. ಎಸ್ಪೆಷಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಯಾರ್ಯಾರು ಟ್ರೇಡ್ ಮಾಡ್ತಾರಲ್ಲ ಅವ್ರಿಗೆ ಈ STT ಜಾಸ್ತಿ ಮಾಡಿದ್ರು. ಮತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಏನಿತ್ತು ಅದು ಮುಂಚೆ 15% ಇತ್ತು, ಅದನ್ನ 20% ಮಾಡಿದ್ರು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಏನಿತ್ತು ಅದು ಮುಂಚೆ 10% ಇತ್ತು, ಇವಾಗ ಅದನ್ನ 12.5% ಮಾಡಿದ್ರು. ಇದು ಖಂಡಿತವಾಗ್ಲೂ ಷೇರುಪೇಟೆಗೆ ನೆಗೆಟಿವ್ ಅಂಶ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ರುದ್ರಮೂರ್ತಿ ಅವರೇ. ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ, ಅರ್ಥ ಆಗಿದೆ ಎಲ್ರಿಗೂ ಕೂಡ, ಸರಳೀಕರಣದ ರೂಪದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಮಸ್ಕಾರ. ಎಸ್, ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.